ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಕಳೆದ 2023ರಲ್ಲಿ ಟಾಟಾ ಸಮೂಹದ ಪ್ರತಿಷ್ಠಿತ ಟಾಟಾ ಟೆಕ್ನಾಲಜೀಸ್ ಯಶಸ್ವಿ IPO ನಡೆಸಿದ ಬಳಿಕ ಇದೀಗ ಮತ್ತೊಂದು ಟಾಟಾ ಕಂಪನಿಯ IPOಗೆ ಸಿದ್ಧತೆ ನಡೀತಾ ಇದೆ. ಕಳೆದ 20 ವರ್ಷಗಳಲ್ಲಿಯೇ IPOಗೆ ಹೋಗ್ತಾ ಇರುವಂತಹ ಎರಡನೇ ಟಾಟಾ ಕಂಪನಿ ಇದಾಗಿರುವುದರಿಂದ ಕುತೂಹಲವನ್ನ ಮೂಡಿಸಿದೆ. ಮತ್ತೊಂದು ಬೆಳವಣಿಗೆಯಲ್ಲಿ ಟಾಟಾ ಮೋಟಾರ್ಸ್ನಿಂದ ಹೊಸ ಎಲೆಕ್ಟ್ರಿಕ್ ಕಾರ್ ಅವಿನ್ಯ ಬರಲಿದ್ದು, ಅಮೆರಿಕದ ಟೆಸ್ಲಾ ಕಾರಿಗೆ ಭಾರತದಲ್ಲಿ ತೀವ್ರವಾದಂತಹ ಪೈಪೋಟಿ ನೀಡುವ ನಿರೀಕ್ಷೆ ಇದೆ ಅಂತ ವರದಿಯಾಗಿದೆ. ಇತ್ತೀಚೆಗೆ RBI ತನ್ನ ರೆಪೋ ದರವನ್ನು ಕಡಿತಗೊಳಿಸಿದ ಬಳಿಕ ಹಲವು ಬ್ಯಾಂಕ್ಗಳಲ್ಲಿ ಹೋಮ್ ಲೋನ್ ಬಡ್ಡಿ ದರದಲ್ಲಿ ಇಳಿಕೆಯಾಗಿದೆ. ಹಾಗಾದ್ರೆ ಬನ್ನಿ ಈಗ ಮತ್ತಷ್ಟು ವಿವರಗಳನ್ನು ತಿಳಿಯೋಣ. ಟಾಟಾ ಸಮೂಹದ ಕಂಪನಿಗಳಂತಂದ್ರೆ ಸಾಮಾನ್ಯವಾಗಿ ಷೇರು ಹೂಡಿಕೆದಾರರಿಗೆ ಬಹಳ ಟ್ರಸ್ಟ್ ಇರುವಂತದ್ದು, ಬಹಳ ವಿಶ್ವಾಸ ಇರುವಂತಹ ಕಂಪನಿಗಳಾಗಿದೆ. ಹೀಗಾಗಿ ಟಾಟಾ ಗ್ರೂಪ್ನ ಯಾವುದಾದ್ರೂ ಒಂದು ಕಂಪನಿ ಶೇರ್ ಮಾರುಕಟ್ಟೆಗೆ IPO ಮೂಲಕ ಬರ್ತಾ ಇದೆ ಅಂತಂದ್ರೆ ದೊಡ್ಡ ಮಟ್ಟಿನ ಒಂದು ಸಂಚಲನ ಕ್ರಿಯೇಟ್ ಆಗುತ್ತೆ. ಈಗ ಅದೇ ಆಗಿದೆ. ಟಾಟಾ ಸಮೂಹದ ಭಾಗವಾಗಿರುವ ಟಾಟಾ ಕ್ಯಾಪಿಟಲ್ ಸಂಸ್ಥೆಯ ಬಹುನಿರೀಕ್ಷಿತ IPOಗೆ ಸಂಸ್ಥೆಯ ಆಡಳಿತ ಮಂಡಳಿ ಅನುಮೋದನೆಯನ್ನು ಕೊಟ್ಟಿದೆ. ಇದರ ಬೆನ್ನಲ್ಲೇ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಸಂಸ್ಥೆಯ ಷೇರುಗಳ ದರದಲ್ಲಿ 8% ಏರಿಕೆಯಾಗಿದೆ. ಪ್ರತಿ ಷೇರಿನ ದರ 6,225 ರೂಪಾಯಿಗೆ ಏರಿಕೆ ಆಗಿದೆ. ಟಾಟಾ ಇನ್ವೆಸ್ಟ್ಮೆಂಟ್ ಅನ್ನೋದು ಹಲವಾರು ಟಾಟಾ ಕಂಪನಿಗಳ ಹೋಲ್ಡಿಂಗ್ ಕಂಪನಿಯಾಗಿದ್ದು ಅವುಗಳಲ್ಲಿ ಷೇರುಗಳ ಪಾಲನ್ನು ಹೊಂದಿದೆ. ಆದ್ದರಿಂದ ಟಾಟಾ ಕ್ಯಾಪಿಟಲ್ IPOದಿಂದ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ಗೆ ಹೆಚ್ಚಿನ ಲಾಭ ಆಗುವ ನಿರೀಕ್ಷೆ ಇದೆ. ಆದ್ದರಿಂದ ಅದರ ಷೇರು ದರದಲ್ಲಿ ಇದೀಗ ಹೆಚ್ಚಳ ಆಗಿದೆ. ಹಾಗಾದ್ರೆ ಟಾಟಾ ಕ್ಯಾಪಿಟಲ್ ಕಂಪನಿಯ ಮಹತ್ವದ IPO ಬಗ್ಗೆ ಈ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಟಾಟಾ ಸಮೂಹದ ಪ್ರಮುಖ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ ಟಾಟಾ ಕ್ಯಾಪಿಟಲ್ ಆಗಿದೆ. ಇಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ ಟಾಟಾ ಕ್ಯಾಪಿಟಲ್ 23 ಕೋಟಿ ಹೊಸ ಷೇರುಗಳನ್ನು ಬಿಡುಗಡೆಗೊಳಿಸಲಿದೆ. ಹಾಲಿ ಷೇರುದಾರರಿಗೆ ಆಫರ್ ಫಾರ್ ಸೇಲ್ ಮೆಕಾನಿಸಂ ಅಡಿಯಲ್ಲಿ ಅವರಿಗೆ ಸಿಗಬೇಕಾದಂತಹ ಪಾಲು ಸಿಗುತ್ತೆ. ಇದು ಬ್ಯಾಂಕೇತರ ಹಣಕಾಸು ಸಂಸ್ಥೆ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಸಂಸ್ಥೆಯ ಕೆಟಗರಿಗೆ ಸೇರುತ್ತೆ. ವರದಿಗಳ ಪ್ರಕಾರ ಟಾಟಾ ಕ್ಯಾಪಿಟಲ್ IPOದ ಗಾತ್ರ ಅಂದ್ರೆ ಸೈಜ್ 15,000 ಕೋಟಿ ರೂಪಾಯಿಗಳಷ್ಟು ಇರಬಹುದು. ಈಗ ಟಾಟಾ ಕ್ಯಾಪಿಟಲ್ನಲ್ಲಿ ಟಾಟಾ ಸಮೂಹದ ಪ್ರವರ್ತಕ ಕಂಪನಿಯಾಗಿರುವ ಅಥವಾ ಹೋಲ್ಡಿಂಗ್ ಕಂಪನಿಯಾಗಿರುವ ಟಾಟಾ ಸನ್ಸ್ ಅನ್ನೋದು 93% ಷೇರುಗಳನ್ನು ಹೊಂದಿದೆ. ಟಾಟಾ ಕ್ಯಾಪಿಟಲ್ ಟಾಟಾ ಸಮೂಹದ ಬೇರೆ ಬೇರೆ ಕಂಪನಿಗಳಿಗೆ ಬೇಕಾಗುವಂತಹ ಬಂಡವಾಳದ ಅಗತ್ಯವನ್ನ ಪೂರೈಸುತ್ತೆ. 2007ರಲ್ಲಿ ಸ್ಥಾಪನೆಯಾಗಿರುವ ಈ ಟಾಟಾ ಕ್ಯಾಪಿಟಲ್ ತನ್ನ ಗ್ರಾಹಕರಿಗೆ ಹೋಮ್ ಲೋನ್ ಕೊಡುತ್ತೆ, ಪರ್ಸನಲ್ ಲೋನ್ ಕೊಡುತ್ತೆ, 2 ವೀಲರ್ ಲೋನ್ ಕೊಡುತ್ತೆ, ಬಿಸಿನೆಸ್ ಲೋನ್ ಕೊಡುತ್ತೆ, ಹೀಗೆ ಹಲವಾರು ಲೋನ್ಗಳನ್ನು ಕೊಡುತ್ತೆ. ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, ಅಡ್ವೈಸರಿ ಸರ್ವಿಸ್ಗಳನ್ನು ಕೂಡ ಅದು ತನ್ನ ಗ್ರಾಹಕರಿಗೆ ಕೊಡುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಟಾಟಾ ಕ್ಯಾಪಿಟಲ್ ಫೈನಾನ್ಷಿಯಲ್ ಸರ್ವಿಸ್ ಅನ್ನ ಅಪ್ಪರ್ ಲೇಯರ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಂತ ಅದಕ್ಕೆ ಒಂದು ರೆಕಗ್ನಿಷನ್ ಅಥವಾ ಮಾನ್ಯತೆಯನ್ನು ಕೊಟ್ಟಿದೆ. 2022ರಲ್ಲಿ RBI ಈ ಮಾನ್ಯತೆಯನ್ನು ಕೊಟ್ಟಿತ್ತು. ಇದಾದ 3 ವರ್ಷದ ಒಳಗೆ ಸಂಸ್ಥೆಯು ಷೇರು ಮಾರುಕಟ್ಟೆಗೆ ಬರಲೇಬೇಕಾಗುತ್ತೆ, ಅಂದ್ರೆ IPO ನಡೆಸಲೇಬೇಕಾಗುತ್ತೆ, ಸಾರ್ವಜನಿಕರಿಗೆ ಅದರ ಷೇರುಗಳನ್ನ ಕೊಡಲೇಬೇಕಾಗುತ್ತೆ, ಅದು ಕಡ್ಡಾಯವಾಗಿದೆ. ಹೀಗಾಗಿ IPO ಈಗ ಸುದ್ದಿಯಲ್ಲಿದೆ. ಮಾರುಕಟ್ಟೆ ನಿಯಂತ್ರಕ ಸೆಬಿಗೆ ಟಾಟಾ ಕ್ಯಾಪಿಟಲ್ ಸಲ್ಲಿಸಿರುವ ಪ್ರಸ್ತಾಪದ ಪ್ರಕಾರ IPO ಮೂಲಕ ಸಂಗ್ರಹ ಆಗುವ ಈ ಹಣ ಇದೆಯಲ್ಲ, ಅದನ್ನ ಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ ಸಾಲದ ವಹಿವಾಟನ್ನು ಹೆಚ್ಚಿಸಲಿಕ್ಕೆ ಬಳಸುತ್ತೆ. ಒಂದಷ್ಟು ಹಣನ ಸಾಲದ ಮರುಪಾವತಿ ಕೂಡ ಅದು ಬಳಸುತ್ತೆ. ಟಾಟಾ ಕ್ಯಾಪಿಟಲ್ IPO ಸುದ್ದಿ ಹೊರಬಿದ್ದ ಬಳಿಕ ಕಂಪನಿಯ ಅನ್ಲಿಸ್ಟೆಡ್ ಷೇರುಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಅನ್ಲಿಸ್ಟೆಡ್ ಮಾರುಕಟ್ಟೆಯ ಡೀಲರ್ಗಳ ಪ್ರಕಾರ ಟಾಟಾ ಕ್ಯಾಪಿಟಲ್ನ ಅನ್ಲಿಸ್ಟೆಡ್ ಷೇರುಗಳ ದರ 1,000 ರೂಪಾಯಿದೆ 1,050 ರೂಪಾಯಿಗೆ ಏರಿಕೆ ಆಗಿದೆ. ವಾರದ ಹಿಂದೆಯಷ್ಟೇ ಇದರ ದರ 800-825 ರೂಪಾಯಿ ರೇಂಜ್ ಅಲ್ಲಿ ಇತ್ತು. ತಜ್ಞರ ನಿರೀಕ್ಷೆ ಪ್ರಕಾರ ಟಾಟಾ ಕ್ಯಾಪಿಟಲ್ನ IPOದಲ್ಲಿ ಷೇರಿನ ದರ ಆಜುಬಾಜು 400 ರೂಪಾಯಿ ಸುತ್ತಮುತ್ತ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. 2024ರ ಅಕ್ಟೋಬರ್-ಡಿಸೆಂಬರ್ ಅವಧಿಯಲ್ಲಿ ಟಾಟಾ ಕ್ಯಾಪಿಟಲ್ ಸಂಸ್ಥೆಯು 932 ಕೋಟಿ ರೂಪಾಯಿಯ ನಿವ್ವಳ ಲಾಭವನ್ನು ಗಳಿಸಿತ್ತು. 5,943 ಕೋಟಿ ರೂಪಾಯಿ ಆದಾಯವನ್ನು ಕೂಡ ಕಂಪನಿ ಗಳಿಸಿತ್ತು. ಈಗ ಟಾಟಾ ಮೋಟಾರ್ಸ್ನ ಹೊಸ ಅವಿನ್ಯ ಎಲೆಕ್ಟ್ರಿಕ್ ಕಾರಿನ ಕುರಿತ ಸುದ್ದಿಯನ್ನು ನೋಡೋಣ. ಮನಿ ಕಂಟ್ರೋಲ್ ವರದಿಯ ಪ್ರಕಾರ ಟಾಟಾ ಮೋಟಾರ್ಸ್
25 ಲಕ್ಷ ರೂಪಾಯಿಗೆ ಅತ್ಯಾಧುನಿಕವಾದ ಮತ್ತು ಸಂಪೂರ್ಣ ಎಲೆಕ್ಟ್ರಿಕ್ SUV ಅನ್ನ ಬಿಡುಗಡೆಗೊಳಿಸಲು ಒಂದು ಪ್ರಿಪರೇಷನ್ ಮಾಡ್ತಾ ಇದೆ. ಇದು ಅಮೆರಿಕದ ಟೆಸ್ಲಾ ಕಂಪನಿಯ ಎಲೆಕ್ಟ್ರಿಕ್ ಕಾರುಗಳಿಗೆ ಭಾರತೀಯ ಮಾರುಕಟ್ಟೆಯಲ್ಲಿ ತೀವ್ರವಾದಂತಹ ಪೈಪೋಟಿಯನ್ನು ನೀಡುವ ಸಾಧ್ಯತೆ ಇದೆ. ಮನಿ ಕಂಟ್ರೋಲ್ ವರದಿಯ ಪ್ರಕಾರ ಟಾಟಾ ಮೋಟಾರ್ಸ್ ಬಿಡುಗಡೆಗೊಳಿಸಿರುವಂತಹ ಈ ಆಲ್ ಎಲೆಕ್ಟ್ರಿಕ್ ಕಾರು 5 ಸೀಟುಗಳನ್ನು ಒಳಗೊಂಡಿರುವ SUV ಆಗಿದ್ದು, ಇದರ ವಿನ್ಯಾಸವನ್ನ ಟಾಟಾ ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ ಮೊದಲ ಬಾರಿಗೆ 2022ರಲ್ಲಿ ಅನಾವರಣಗೊಳಿಸಿತ್ತು. 2026-27ರಲ್ಲಿ ಅವಿನ್ಯ SUV ಬಿಡುಗಡೆಯಾಗುವಂತಹ ನಿರೀಕ್ಷೆ ಇದೆ. ಮಾರುಕಟ್ಟೆ ತಜ್ಞರ ಪ್ರಕಾರ ಟಾಟಾ ಮೋಟಾರ್ಸ್ನ ಅವಿನ್ಯ SUVಯು ಟೆಸ್ಲಾದ ಮಾಡೆಲ್ 3 ಕಾರಿಗೆ ಪೈಪೋಟಿ ನೀಡುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಈ ವರ್ಷ ಏಪ್ರಿಲ್ನಿಂದ ಭಾರತದ ಮಾರುಕಟ್ಟೆಗೆ ಟೆಸ್ಲಾ ಕಾರುಗಳು ಎಂಟ್ರಿ ಆಗುವಂತ ನಿರೀಕ್ಷೆ ಇದೆ. ಟೆಸ್ಲಾದ ಎಲೆಕ್ಟ್ರಿಕ್ ಕಾರುಗಳಿಗೆ ನಮ್ಮದೇ ದೇಶದ ಹೆಮ್ಮೆಯ ಟಾಟಾ ಬ್ರ್ಯಾಂಡ್ನ SUV ಅವಿನ್ಯ ಪೈಪೋಟಿ ಕೊಡುವಂಥದ್ದು ತೀವ್ರವಾದಂತಹ ಒಂದು ಕುತೂಹಲವನ್ನು ಮೂಡಿಸಿದೆ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ತನ್ನ ರೆಪೋ ದರವನ್ನು ಕಡಿತಗೊಳಿಸಿದ ಬಳಿಕ ಹಲವಾರು ಬ್ಯಾಂಕ್ಗಳು ಹೋಮ್ ಲೋನ್ ಬಡ್ಡಿ ದರವನ್ನು ಕಡಿತಗೊಳಿಸಿದೆ. ಪ್ರಮುಖ ಬ್ಯಾಂಕ್ಗಳು 8.10% 9% ಬಡ್ಡಿ ದರದಲ್ಲಿ ಹೋಮ್ ಲೋನ್ ಅನ್ನು ವಿತರಿಸ್ತಾ ಇವೆ. ಈ ಪೈಕಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 8.10% ಬಡ್ಡಿ ದರದಲ್ಲಿ ಗೃಹ ಸಾಲವನ್ನು ಕೊಡ್ತಾ ಇದೆ. ಇದು ಅತ್ಯಂತ ಕಡಿಮೆ ಬಡ್ಡಿ ದರ ಆಗಿದೆ. ಉಳಿದ ಬ್ಯಾಂಕ್ಗಳ ಹೋಮ್ ಲೋನ್ ಬಡ್ಡಿ ದರದ ಬಗ್ಗೆ ನಾವೀಗ ತಿಳಿಯೋಣ. ಬ್ಯಾಂಕ್ ಆಫ್ ಬರೋಡಾ 8.15%ಗೆ ಹೋಮ್ ಲೋನ್ ಅನ್ನು ಕೊಡುತ್ತೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 8.15% ಕೊಡುತ್ತೆ. ಕೆನರಾ ಬ್ಯಾಂಕ್ ಹೋಮ್ ಲೋನ್ ಬಡ್ಡಿ ದರ 8.15% ಇದೆ. ಇಂಡಿಯನ್ ಬ್ಯಾಂಕ್ ಕೂಡ 8.15% ಕೊಡುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 8.50%ಗೆ ಬಡ್ಡಿಯನ್ನು ಕೊಡುತ್ತೆ. ಅದೇ ರೀತಿ HDFC ಬ್ಯಾಂಕ್ ಹೋಮ್ ಲೋನ್ 8.75% ಇದೆ. ಆಕ್ಸಿಸ್ ಬ್ಯಾಂಕ್ 8.75%ಗೆ ಹೋಮ್ ಲೋನ್ ಅನ್ನು ಕೊಡುತ್ತೆ. ICICI ಬ್ಯಾಂಕ್ ಕೂಡ 8.75%ಗೆ ಬಡ್ಡಿ ದರದಲ್ಲಿ ಹೋಮ್ ಲೋನ್ ಅನ್ನು ಕೊಡುತ್ತೆ. ಇದು ಯೆಸ್ ಬ್ಯಾಂಕ್ 9 ಬಡ್ಡಿ ದರದಲ್ಲಿ ಹೋಮ್ ಲೋನ್ ಅನ್ನು ಕೊಡುತ್ತೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆಗಳನ್ನ, ಸೂಚನೆಗಳನ್ನ, ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.